ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೂಕಾಂಬಿಕೆ ಎದುರು ಅರ್ಧ ಗಂಟೆ ನಂಬಿಸಿದ್ದಾರೆ ದಳಪತಿ. ದರ್ಶನ ಮುಗಿಸಿ ತೆರಳಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿಗಳು. ಸಿಎಂ ವಿಜಯ್ ಸಂಕಲ್ಪ ಪೂಜೆ ಸಂಪನ್ನಗೊಂಡಿದೆ. ಮೂಕಾಂಬಿಕಾ ದೇವಿಯ ಎದುರು ಅರ್ಧ ಗಂಟೆ ನಮಿಸಿದ್ದಾರೆ ದಳಪತಿ. ಸಹಜವಾಗಿ ಅವರಿಗೆ ಆ ದೇವಿಯ ಶಕ್ತಿ ಪವಾಡದ ಬಗ್ಗೆ ಅರಿವಿರುತ್ತೆ. ಅದರ ನಂತರನೇ ಅವರು ಅಲ್ಲಿಗೆ ಆಗಮಿಸಿರೋದು. ಮೇ ಬಿ ಈ ಹಿಂದೆನೇ ತಮ್ಮ ಬೇಡಿಕೆಯನ್ನು ಇಷ್ಟಾರ್ಥವನ್ನು ಅವರು ದೇವಿಯ ಮುಂದೆ ಇಟ್ಟಿರುವಂಥ ಸಾಧ್ಯತೆ ಇರುತ್ತೆ. ಅಥವಾ ಹರಕೆಯನ್ನು ತೀರಿಸ್ತೀನಿ, ನನಗೆ ನನ್ನ ಬೇಡಿಕೆ ಇದು ಈಡೇರಿಸು ತಾಯಿ ಅಂತ ಬೇಡಿಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿನೇ ಇವತ್ತು ಅವರು ಬಂದಿರೋದು. ಮೇ ಬಿ ರಾಜ್ಯದ ದೇವಸ್ಥಾನಕ್ಕೆ ಮೊದಲ ಬಾರಿಗೆ ಅವರು ಆಗಮಿಸಿರುವಂಥ ಸಾಧ್ಯತೆ ಇರುತ್ತೆ. ಈ ಹಿಂದೆ ಅವರು ಅಂದರೆ ಸಿನಿಮಾ ರಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಮೇ ಬಿ ಎಲ್ಲೂ ಹೋಗಿರಲಿಕ್ಕಿಲ್ಲ ದೇವಸ್ಥಾನಗಳಿಗೆ ಕರ್ನಾಟಕದಲ್ಲಿ. ಬಟ್ ಮುಖ್ಯಮಂತ್ರಿಗಳಾದ ನಂತರ ಮೊದಲ ಬಾರಿಗೆ ಆಗಮಿಸಿ ದರ್ಶನವನ್ನು ಪಡೆದಿರೋದು. ಒಂದು ದೇವಸ್ಥಾನದ ಒಳಗಡೆ ಹೋಗಿ ದೇವಿಯ ದರ್ಶನವನ್ನು ಪಡೆದಿರೋದು ಮೂಕಾಂಬಿಕಾ ದೇವಿ. ಜೊತೆಗೆ ಅರ್ಧ ಗಂಟೆಗಳ ಕಾಲ ದೇವಿಯ ಮುಂದೆ ನಿಂತ್ಕೊಂಡಿದ್ರಂತೆ. ಕೊಲ್ಲೂರಿನಲ್ಲಿ ವಿಜಯ್ ಅವರು ಬರ್ತಾರೆ ಅನ್ನೋ ಸುದ್ದಿ ಎಲ್ಲ ಕಡೆ ಹಬ್ಬಿಬಿಟ್ಟಿತ್ತು. ಸೊ ಅದಾದ ನಂತರ ಬಂದಾಯಿತು. ವಿಜಯ್ ಅವರು ದೇವಸ್ಥಾನದ ಒಳಗಡೆ ಹೋಗಿ ಆಯಿತು, ದರ್ಶನವನ್ನು ಪಡೆದಾಯಿತು. ಹೂವು ಹಣ್ಣು ರೇಷ್ಮೆ ಸೀರೆಯನ್ನು ಸಮರ್ಪಣೆ ಕೂಡ ಮಾಡಿದ್ದಾರೆ. ಸಂಕಲ್ಪ ಬಳಿಕ ಮೂಕಾಂಬಿಕಾ ದೇವಿಗೆ ದೀಪಾರಾಧನೆಯನ್ನು ಮಾಡಿರೋದು. ಸಾಂಪ್ರದಾಯಿಕ ಉಡುಗೆಯಲ್ಲಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ಸಂಕಲ್ಪ ಪೂಜೆಯನ್ನು ನೆರವೇರಿಸಿದ್ದಾರೆ ವಿಜಯ್. ದರ್ಶನ ಮುಗಿಸಿ ತೆರಳಿದ್ದಾರೆ ಈಗ ತಮಿಳುನಾಡು ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ ನೋಡಿ. ತುಂಬ ಹೊತ್ತೇನು ಇರಲಿಲ್ಲ ಅಲ್ಲಿ, ಒಂದು ಅರ್ಧ ಮುಕ್ಕಾಲು ಗಂಟೆ ಇದ್ದರು ಅಂತ ಕಾಣಿಸುತ್ತೆ ಅಷ್ಟೇ. ಸೊ ಆ ನಿಟ್ಟಿನಲ್ಲಿ ಸಂಕಲ್ಪ ಪೂಜೆಯನ್ನು ನೆರವೇರಿಸಿ ಕಾಪಾಡು ತಾಯಿ ಅಂತ ಮೂಕಾಂಬಿಕೆಗೆ ನಮಸ್ಕಾರ ಮಾಡಿ, ಜೊತೆಗೆ ಮುಂದಿನ ದಾರಿ ಸುಗಮವಾಗಿರಲಿ ಅಂತ ಹೇಳಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿ ಸಂಕಲ್ಪದ ಬಳಿಕ ಮೂಕಾಂಬಿಕಾ ದೇವಿಗೆ ದೀಪಾರಾಧನೆಯನ್ನು ಮಾಡಿದ್ದಾರೆ. ಸೊ ಇದೆಲ್ಲದರ ನಡುವೆ ಸಿಎಂ ವಿಜಯ್ ಅವರ ಸಂಕಲ್ಪ ಸಂಪನ್ನಗೊಂಡಿದೆ. ಮೂಕಾಂಬಿಕೆ ಎದುರು ಅರ್ಧ ಗಂಟೆ ನಮಿಸಿದ್ದಾರೆ ದಳಪತಿ ವಿಜಯ್. ಸೊ ಎಲ್ಲ ದರ್ಶನ ಮುಗಿದಾಗಿದೆ. ಈಗ ದರ್ಶನ ಮುಗಿಸಿ ಅಲ್ಲಿಂದ ತೆರಳಿದ್ದಾರೆ ದಳಪತಿ ವಿಜಯ್. ಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ದರ್ಶನವನ್ನು ಮುಗಿಸಿ ಪೂಜೆ ಪುನಸ್ಕಾರ ಮುಗಿಸಿ ಹೂವು ಹಣ್ಣು ರೇಷ್ಮೆ ಸೀರೆಯನ್ನು ಸಮರ್ಪಿಸಿ ಅಲ್ಲಿಂದ ಹೊರಟಿದ್ದಾರೆ ಮುಖ್ಯಮಂತ್ರಿ ವಿಜಯ್ ಅವರು. ದೇವಸ್ಥಾನದಿಂದ ಈಗ ಡೈರೆಕ್ಟಾಗಿ ಮಂಗಳೂರು ಏರ್ಪೋರ್ಟ್ಗೆ ಹೊರಡುವಂಥ ಸಾಧ್ಯತೆ ಇದೆ. ಬೇರೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಇಲ್ಲ. ಸೊ ಹಂಗಾಗಿ ದರ್ಶನಕ್ಕೆ ಅಂತಲೇ ಬಂದಿದ್ದರು. ದರ್ಶನ ಮುಗಿಸಿ ಈಗ ಮಂಗಳೂರು ಏರ್ಪೋರ್ಟ್ಗೆ ನೇರವಾಗಿ ಹೋಗ್ತಾರೆ. ಅಲ್ಲಿಂದ ಮತ್ತೆ ತಮಿಳುನಾಡಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಮುಖ್ಯಮಂತ್ರಿ ವಿಜಯ್ ಅವರು. ಸರ್
ಈಗ ನಮ್ಮ ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಬಾಬು ಹೆಗಡೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ಅಲ್ಲೇ ಇದ್ದೀರಾ ಟೆಂಪಲಲ್ಲಿ? ಹೌದು ಇದ್ದೇನೆ ಸರ್ ಏನು ಈಗ ವಿಜಯ್ ಅವರು ಬಂದಿದ್ರು, ಏನಾಯ್ತು ಸರ್? ಅದೊಂದು ಸ್ವಲ್ಪ ವಿಶ್ಲೇಷಣೆ ಮಾಡ್ಬೋದಾ ನಮಗೆ? ಒಳಗಡೆ ದರ್ಶನ ನೋಡಿ, ಪಡೆದ್ರು ಅವರು ಜೊತೆ ನೇರ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಒಂದು 20 ನಿಮಿಷ ದೇವಸ್ಥಾನದಲ್ಲಿದ್ದು ಒಂದು ಮಂಗಳಾರತಿ ಆದ ನಂತರ ಪ್ರಸಾದ ತೆಗೆದುಕೊಂಡು ಹೋಗಿದ್ದಾರೆ. ಅದರೊಟ್ಟಿಗೆ ಹಾ 1 kg 600 ಗ್ರಾಮ್ ತೂಕದ ಒಂದು ಬೆಳ್ಳಿ ಕಡಗವನ್ನ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಓ, ಬೆಳ್ಳಿ ಕಡಗ ಕೊಟ್ರಾ ಹಾಗಾದ್ರೆ? ಹಾ 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 ಹೌದು ಹೌದು ಹೌದು. ಓಕೆ. ಹಾ ಏನ್ ಪೂಜೆ ಸಲ್ಲಿಸಿದ್ರು ಸರ್ ಅವರು? ಏನು ಮಾಮೂಲಿ ಪೂಜೆ ಅಷ್ಟೇ, ವಿಶೇಷ ಪೂಜೆ ಏನಿಲ್ಲ. ಹೌದಾ? ಏನಾದ್ರೂ ಹರಕೆ ಹೊತ್ಕೊಂಡಿದ್ರ ವಿಜಯ್ ಅವರು CM ಆಗೋ ಮುಂಚೆ? ಅದೇನು ಹೇಳಿ ನಮ್ಮ ಹತ್ರ ಏನು ಹೇಳಲಿಲ್ಲ ಅವರು. ಹಾ. ಅವರು ಬಂದು ಪೂಜೆ ಮಾಡಿ ಹೋಗಿದ್ದಾರೆ ಅಷ್ಟೇ. ಎಷ್ಟೊತ್ತಿದ್ರು ಒಳಗಡೆ? 20 ನಿಮಿಷ ಇದ್ರು ಅಷ್ಟೇ. ಹಾ ಹಾ ಹಾ. ಅಂದ್ರೆ ವಿಜಯ್ ಅವ್ರು ಮಾತ್ರನ ಅವರ ತಂದೆ ತಾಯಿಗಳು ಯಾರಾದ್ರೂ ಬಂದಿದ್ರ? ಇಲ್ಲ ಯಾರಿಲ್ಲ. ಅವರ ಪಕ್ಷದ ಲೀಡರ್ಸ್ ಇರ್ಬೋದು, ಏನೋ ಒಂದು 4-5 ಜನ ಇದ್ದಾರೆ. ಮತ್ತೆ ಬ್ಲಾಕ್ ಕಮಾಂಡೋಸ್. ಅದೇ ರೇಷ್ಮೆ ಸೀರೆ, ಹೂ, ಹಣ್ಣು ಎಲ್ಲ ಕೊಟ್ರು, ಇಲ್ಲ ಸಮರ್ಪಿಸಿದ್ರು ಅಂತ. ಏನು ಅವ್ರೇನು ಮಾಲೆ ಸಹ ಹಾಕೊಳ್ಳಿಲ್ಲ, ಮತ್ತೇನು ತರಲೂ ಇಲ್ಲ. ಒಂದು ಕಡಗ ಮಾತ್ರ ತಂದಿದ್ದಾರೆ. ಹಾ ಹಾ ಹಾ. ಏನಾದ್ರೂ ಮಾತನಾಡಿದ್ರ ಸರ್ ಒಳಗಡೆ ಬಂದಾಗ? ಹಾ ಒಳಗಡೆ ಬಂದಾಗ ಏನಾದ್ರು ಮಾತನಾಡಿದ್ರ ನಿಮ್ ಜೊತೆಗೆಲ್ಲ? ಏನು ಮಾತಾಡಲಿಲ್ಲ. ಆದ್ರೆ ಹೊರಗಡೆ ಬಂದ ನಂತರ ನಾನು ಅವ್ರ ಹತ್ರ ಒಂದು ವಿಷಯ ಹೇಳಿದೆ. ಹಾ. ಮೊದಲು ಕೊರೋನಾಗಿಂತ ಮೊದಲು ಕೊಯಮತ್ತೂರು, ಚೆನ್ನೈ ಮತ್ತೆ ಸೇಲಂ 3 ಕಡೆಯಿಂದ ಡೈಲಿ ತಮಿಳುನಾಡಿನಿಂದ ಬಸ್ ಇತ್ತು. ಹಾ. ಅದು ಸ್ಟಾಪ್ ಆಗಿದೆ, ಈಗ ಪ್ರಾರಂಭ ಮಾಡ್ಬೇಕಂತ ಹೇಳಿದೆ. ಆಯ್ತು ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ತಮಿಳುನಾಡಿನಿಂದ ಮುಂಚೆ, ಕೊರೋನಾಗಿಂತ ಮುಂಚೆ ಕೊಲ್ಲೂರ್ವರೆಗೂ ಬಸ್ ಇತ್ತು? ಮೂರು ಬಸ್ ಇತ್ತು ಡೈಲಿ. 3 ಬಸ್ ಇತ್ತು. ಓಕೆ. ಈಗ ಅದು ಸ್ಟಾಪ್ ಆಗಿದೆ. ಮಾಡಿ ಅಂತ ಹೇಳಿ. ಹಾ 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 ಹಾ. ಸೊ ಏನಂದ್ರು ಸರ್? ಓಕೆ ಮಾಡ್ಕೊಡ್ತೀನಿ ಅಂತ ಅಂದ್ರ ಸರ್? ಮಾಡ್ಕೊಡ್ತೀನಿ ಅಂದ್ರ? ಇಲ್ಲ ಹಾಗೇನಿಲ್ಲ, ಏನು ಹೇಳಿಲ್ಲ. ಅಲ್ಲ ಬಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ಕೊಡ್ತೀನಿ ಅಂತ ಏನಾದ್ರು? ಹೌದು. ಹಾ 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 ಹಾ. ಆಯ್ತು. ಅದೇ ದೀಪಾರಾಧನೆ ಎಲ್ಲ ಮಾಡಿದ್ರು ಅಂತ ಕೇಳ್ಪಟ್ವಿ. ದೀಪಾರಾಧನೆ ಎಲ್ಲ ಒಳಗೆ ಪೂಜೆ ಮಾಡಿದ್ ಮಾತ್ರ. ಹಾ. ದೇವರಿಗೆ ಪೂಜೆ ಮಾಡಿದ್ ಬಿಟ್ರೆ ದೀಪಾರಾಧನೆ ಅಂತ ಅವ್ರೇನು ಪ್ರತ್ಯೇಕ ಮಾಡ್ಲಿಲ್ಲ. ಓಕೆ. ಸರ್ ಈಗ ವಿಜಯ್ ಮಾತ್ರ ಅಲ್ಲ, ದೇವಸ್ಥಾನಕ್ಕೆ ಈ ಹಿಂದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳೆಲ್ಲ ಬಂದಿದ್ದಾರೆ. MGR ಆಗಿರ್ಬೋದು, ಜಯಲಲಿತಾ ಅವರು ಆಗಿರ್ಬೋದು. ಅಂದ್ರೆ ಅಷ್ಟು ನಡ್ಕೊಳ್ತಾರಲ್ಲ ಅಂತ ಮುಖ್ಯಮಂತ್ರಿಗಳಾಗಿರುವಾಗಲೇ ಬಂದದ್ದು. ಸರ್ ಹೇಳಿ ಇನ್ನೊಮ್ಮೆ. ಅವರು ಮುಖ್ಯಮಂತ್ರಿಗಳಾಗಿರುವಾಗಲೇ ಬಂದದ್ದು MGR ಮತ್ತೆ ಜಯಲಲಿತಾ ಅವರೆಲ್ಲರೂ. ಹೌದು, ಕರೆಕ್ಟ್. MGR ಅವರು ಏನ್ ಸಮರ್ಪಣೆ ಮಾಡಿದ್ರು ಅಲ್ಲಿ? ಅವರು ಚಿನ್ನದ ಕಡಗ ಕೊಟ್ಟಿದ್ರು. ಅವರು ಚಿನ್ನದ ಕಡಗ ಕೊಟ್ಟಿದ್ರು, ಜೊತೆಗೆ ಇವರು ಬೆಳ್ಳಿ ಕಡಗ ಕೊಟ್ಟಿದ್ದಾರೆ ಈಗ. ಹೌದೌದು. ಇವರು ಜಯಲಲಿತಾ ಅವರು ಕೂಡ ಬಂದಿದ್ರು ಅಂತ ಕೇಳ್ಪಟ್ವಿ ನಾವು. ಹೌದೌದು. ಅವರು ಅಂದ್ರೆ ಅವರು ಹರಕೆ ಹೊತ್ತಿದ್ರು, ಜೊತೆಗೆ ಅವ್ರು ಏನ್ ಸಮರ್ಪಣೆ ಮಾಡಿದ್ರು ಆ ಸಂದರ್ಭದಲ್ಲಿ ನಿಮಗ್ ಮಾಹಿತಿ ಇಲ್ಲ? ಅವ್ರು ಏನ್ ಸಮರ್ಪಣೆ ಮಾಡಿದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಹಾ 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 ಹಾ. ನೀವು ಇಷ್ಟೆಲ್ಲ ಕೊಲ್ಲೂರಿಗೆ ಬಂದ್ರೆ ಪೂರ್ಣ ತಿಳ್ಕೊಂಡು ಹೋಗ್ಬೋದಲ್ಲ ನೀವು? ಖಂಡಿತ ಸರ್, ಖಂಡಿತ. ಯಾಕೆ ಅಂದ್ರೆ ಈಗ ನಮ್ಮ ರಾಜ್ಯದ ಸೆಲೆಬ್ರಿಟಿಗಳು ಅಥವಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಬಂದಿದ್ದಕ್ಕಿಂತ ಹೆಚ್ಚಾಗಿ ಬೇರೆ ರಾಜ್ಯದ ಸೆಲೆಬ್ರಿಟಿಗಳು, ಮುಖ್ಯಮಂತ್ರಿಗಳು ಬರೋದೇ ಹೆಚ್ಚಲ್ವಾ? ಹೌದೌದು. ಹಂಗಾಗಿ ಸ್ವಲ್ಪ ಜನರಿಗೆ ತಿಳಿಸ್ಲಿ ಅಂತ ಅಷ್ಟೇ. ಸರ್ ಈಗ ಹೋದ್ರ ಸರ್ ಅಲ್ಲಿಂದ? ಹೋಗಿ ಎಷ್ಟೊತ್ತಾಯ್ತು ಹೋಗಿ? ಒಂದು 1/4 ಗಂಟೆ ಆಯ್ತು, 15 ನಿಮಿಷ ಆಯ್ತು. ಸರ್ ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.